ಭೂಮಿ ಮೇಲೆ ಒಂದು ಅತ್ಯಂತ ದೈತ್ಯವಾದ ಜೀವಿ ಅಂತಂದ್ರೆ ಸದ್ಯಕ್ಕೆ ಇರೋದು ನಾವು ಕಾಪಾಡ್ಕೊಂಡು ಹೋಗ್ಬೇಕಾಗಿರುವಂತದ್ದು ಅದು ಆನೆ. ಮಣ್ಣಿನ ಮೇಲಿನ ಹಕ್ಕಿಯ ನೃತ್ಯ, ಹಸಿವಿನ ಹೊಮ್ಮಲು ನಾವು ಬಾಳುವ ಹಾಸ್ಯ, ನಗುವ ಹಸಿವು ದೀಪದ ಬೆಳಕು, ನೀಲಿ ಆಕಾಶ ಹಸಿರು ನದಿ ಸೂರ್ಯನ ಸ್ಪರ್ಶ. ಇಂದು ಬರದು ನಾಳೆ ಏನು, ಕಾಲ ಇಲ್ಲ ಕದಡಿ ಏನು, ಜೀವನ ಹೀಗೆ ಕನಸು, ಈ ಕ್ಷಣಕ್ಕೂ ಹಿತ್ತಲಿನ ಹಾರು. ಮಳೆ ಜೊತೆನೆ ಸಂಸಾರ ಆಗ್ತದೆ. ಬೆಂಗಳೂರಲ್ಲಿ ನಂದಿನಿ ಕಣ, ಇವ್ರು ವೈಟ್ ಫೀಲ್ಡ್ ರಾಜ್ಕುಮಾರ್ ಸಮಾಧಿ ಇದೆಯಲ್ಲ ಅಲ್ಲೇ. ದೊಡ್ಡವರು ಫುಲ್ಲು ಮಳೆ, ಮೋಡ ಕವಿದ ವಾತಾವರಣ, ಫುಲ್ ಮಳೆ ಇದೆ. ಹೋಗ್ತಾ ಇದೀವಿ. ಆದರೂ ಈಗ 8:30 ಈಗ ಎಷ್ಟು 8:15 ಆಯಿತು. ತಿಂಡಿನೂ ಮಾಡಿಲ್ಲ. ಅದಕ್ಕೆ ನಮ್ಮ ಆಟೋ ಅಣ್ಣ ಹೇಳಿದ್ರು ಅಲ್ಲೇ ಕ್ಯಾಂಪಲ್ಲೇ ತಿಂಡಿ ಇರುತ್ತೆ ಅಂತ. ಲೈಟ್ ಫುಡ್ ಬೇಕು ನಮಗೆ, ಹೆವಿ ಏನು ಬೇಡ, ಲೈಟ್ ಫುಡ್ಡು. ಆಯ್ತು, ನೀವು ತಿನ್ಬೇಕಾ? ಆಯ್ತು ಆಯ್ತು. ಗಾಯತ್ರಿ ಕ್ಯಾಂಟೀನ್ಗೆ ಹೋಗೋಣ ಈಗ. ಅಂದರೆ ಇಡ್ಲಿ, ಪಲಾವು, ಬಿಸಿಬೇಳೆ ಬಾತು, ವಡೆ ಮತ್ತು ಮಂಗಳೂರು ಬನ್ಸು ಎಲ್ಲ ಇದೆಯಾ? ಸರಿ, ಅದೊಂದು ತಗೊಳ್ಳೋಣ ನಡೀರಿ. ಮುದ್ದೆಗಿಂತ ಬೆಸ್ಟ್ ಒಳ್ಳೆ ಫುಡ್ ಅಲ್ಲ, ನ್ಯಾಚುರಲ್. ಬೆಳಗಿಂದ ಗ್ಯಾಸು ಅಲ್ಲಿ ನಿಲ್ಸಿದ್ದಾರೆ ಗ್ಯಾಸ್ ಹಾಕ್ಸ್ಕೊಳ್ಳೋಕ್ಕೆ ಆಟೋಗೆ. ನನಗೂ ಬೆಳಗಿಂದ ಗ್ಯಾಸ್ಟಿಕ್ ಅಂತ ತೆಗ್ ಬರ್ತಿದೆ. ಆಮೇಲೆ ಇಲ್ಲಿ ಒಂದು ಊಟ ಮಾಡಿದ್ವಿ, ತುಂಬ ಒಳ್ಳೆ ಊಟ. ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳ್ಕೊಳಕ್ಕಾಗಲ್ಲ, ಬಣ್ಣಿಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಈಗ ಜಂಗಲ್ ರೆಸಾರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಚೆನ್ನಾಗಿರುತ್ತೆ ಅಂತ ಭಾವಿಸ್ತಿದ್ದೀವಿ. 8:32. ಸೊ ಅಲ್ಲಿಗ ಇನ್ನೊಂದು 10 ನಿಮಿಷದಲ್ಲಿ ರೀಚ್ ಆಗ್ತೀವಿ. ವೆದರ್ ನೋಡಿದ್ರೆ ಫುಲ್ ಮಳೆ ಇದೆ, ಒಳ್ಳೆ ಬಚ್ಚಲ್ ಮನೆ ಥರ ಇದೆ. ಜನ ಇಲ್ಲಿ ಹೆಂಗೆ ಇರ್ತಾರೆ ಅಂತ ಗೊತ್ತಿಲ್ಲ. ಸಾರಿ, ಇವರೇ ಇದ್ದಾರೆ, ಇವ್ರೇ ಇವ್ರಿಗೆ ಅಡ್ಜಸ್ಟ್ ಆಗ್ಬಿಟ್ಟು, ಇಲ್ಲಿರೋರ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಬಟ್ ನಾವು ಬೆಂಗಳೂರಲ್ಲಿಂದ ಇಲ್ಲಿ ಸಡನ್ನಾಗಿ ಬಂದು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ. ಸೊ ಏನಾದರೂ ಫಿಲ್ಟರ್ ಹಾಕಿದ್ದೀರಾ ಬ್ರೋ? ಇಲ್ಲ ಏಕೆ ಏನು ಬ್ರೋ ಇದು ಶೈನಿಂಗ್ ಹೊಡಿತಾ ಇದೆಯಾ? ನಾವೇ ಶೈನಿಂಗ್ ಹೊಡಿತಾ ಇದ್ದೀವಿ ನಿಮ್ಮ ಮುಂದೆ ನೋಡ್ಲಿಕ್ಕೆ. ಏನು ಬೆಳಿಗ್ಗೆ ಕೆಂಪಿಗೆಲ್ಲ ಬ್ರೋ, ಆ ಥರ ಏನಿಲ್ಲ. ಮಳೆ ಬಂದಾಗಲೇ ಜಮೀನಿಗೆಲ್ಲ ಕರ್ಕಾಗಲ್ಲ, ಹುಳ ಹಬ್ಬೆಗಳೆಲ್ಲ ಕಾಯ್ತವೆ. 8:30 ಸರ್ ನಾವು ಕನ್ನಡ ಸ್ಟೂಡೆಂಟ್ಸ್ ಫೈನಲ್ ಡಾಕ್ಯುಮೆಂಟ್ರಿ ಪರ್ಪಸ್ ಕಾಲೇಜ್ ಅಲ್ಲಿ ಕನ್ನಡ ಆಫೀಸ್ ನೀವು ಹೋಗಿ
ಅದಕ್ಕೆ ಏನು ಫುಡ್ ಹಾಕ್ತಾ ಇದೀರಾ ಅಂತ. ಜೋಶು ಚೆನ್ನಾಗಿದೆ. ಈಗ ತಾನೇ ಆನೆಗಳಿಗೆಲ್ಲ ಸ್ನಾನ ಮಾಡಿಸಿ ಆನೆಗಳನ್ನ ರೆಸ್ಟಿಂಗ್ ಅಂತ ಬಿಟ್ಟಿದ್ದಾರೆ. ಈಗ ನನ್ನ ಕಣ್ ಮುಂದೆ 13 ಆನೆಗಳಿದಾವೆ. ಬನ್ನಿ ತೋರಿಸ್ತೀನಿ. ಆನೆ ಎವಲ್ಯೂಷನ್ ಆಫ್ ಎಲಿಫೆಂಟ್ ಅನ್ನೋದು ಯಾವ ತರ ಇರುತ್ತೆ ಅಂತ ನೋಡಿ ನಿಮ್ಗೆ ಇಲ್ಲಿ ಹಾಕಿದ್ದಾರೆ. ಎವಲ್ಯೂಷನ್ ಆಫ್ ಎಲಿಫೆಂಟ್ ಅಂತ. ಆನೆ ಇವತ್ತು ನೆನ್ನೆದಲ್ಲ, 10,000 ವರ್ಷಗಳ ಹಿಂದಿನ ಒಂದು ಪ್ರಾಣಿ. ನಿಜವಲ್ಲೂ ಅಂದ್ರೆ ಭೂಮಿ ಮೇಲೆ ಒಂದು ಅತ್ಯಂತ ದೈತ್ಯವಾದ ಜೀವಿ ಅಂತಂದ್ರೆ ಸದ್ಯಕ್ಕೆ ಇರೋದು, ನಾವು ಕಾಪಾಡ್ಕೊಂಡು ಹೋಗ್ಬೇಕಾಗಿರುವಂತದ್ದು ಅದು ಆನೆ ಅಲ್ವಾ. ಫಾರ್ ದ ಫಸ್ಟ್ ಟೈಮ್ ಬಂದಿದ ತಕ್ಷಣ ಪ್ರಶಾಂತ್ ಹೇಗೆ ಅನ್ನಿಸ್ತು ಹೇಳಿ? ನೋಡಿದ ತಕ್ಷಣ ಒಳ್ಳೆ ಹೆವಿ ಯಾವ್ದೋ ಒಂದು ಹಲ್ಕ್ ಬಂದಂಗೆ ಅನ್ನಿಸ್ತು ನಮ್ಗೆ ನೋಡಿದ ತಕ್ಷಣ. ಸೀರಿಯಸ್ಲಿ ಡೈನೋಸರು ಎಲ್ಲ ನಮ್ಗೆ ಆನೆಗಳೇ ಈಗ ಸದ್ಯಕ್ಕೆ. ಪ್ರತಿಯೊಂದು ಇಲ್ಲಿ ನಿಂತಿರೋದು ಪ್ರತಿಯೊಂದು ಸೌಮ್ಯ ಸ್ವಭಾವದ ಆನೆನೆ. ಎಲ್ಲೆಲ್ಲಿಂದ ಕ್ಯಾಪ್ಚರ್ ಮಾಡಿದ್ರು ಡೀಟೇಲ್ಸ್ ಅಂತ ಪ್ರತಿಯೊಂದು ಇಲ್ಲಿ ಹಾಕಿರ್ತಾರೆ. ಯೂಶಲಿ ಆನೆಗಳು ಇಷ್ಟು 1000 kg ಇರೋದ್ರಿಂದ ಅದಕ್ಕೆ ದಿನಕ್ಕೆ ಆಹಾರ ಏನಿಲ್ಲ ಅಂತಂದ್ರೂ ಒಂದು 300 kg ಆಹಾರ ಅಷ್ಟು ಬೇಕಾಗತ್ತೆ. ಅದು ಯೂಶಲಿ ಏಷ್ಯಾ ಆನೆ ಜಾತಿಗಳು ಬೇರೆ, ಮತ್ತೆ ಆಫ್ರಿಕಾ ಆನೆ ಜಾತಿಗಳು ಬೇರೆ. ಯಾವುದು? ಚನ್ನಗಿರಿ ಹತ್ರ ಒಬ್ಬರಿಗೆ ಇದ್ ಮಾಡಿ ನೋಡಿ, ಇದು ಸೌಮ್ಯ ಸ್ವಭಾವನೆ ಆನೆ. ಈ ಆನೆ ಹೆಸರು ಬಾಲಣ್ಣ ಅಂತ. ಇದಕ್ಕೂ 28 ವರ್ಷ, ನನಗೂ 28 ವರ್ಷ. ನಾವ್ ಹೆಂಗಿದೆ ಆನೆ ಹೆಂಗಿದೆ ಅಂದ್ರೆ ಈಗ ಇವೆಲ್ಲ ಊಟಕ್ಕೆ ವೇಟ್ ಮಾಡ್ತಾ ಇದೆ. ಹೌದು, ಊಟ ಹಾಕ್ತಾರಂತೆ ಈಗ, ಅದಕ್ಕೆ ಅದು ವೇಟ್ ಮಾಡ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಅದ್ರ ಕಾಲಿಗೆ ಚೈನ್ ಕಟ್ಟಿರ್ತಾರೆ. ಮುಂದಿನ 2 ಕಾಲುಗಳಿಗೆ ಚೈನ್ ಕಟ್ಟಿದ್ದಾರೆ. ಯಾಕೆಂದ್ರೆ ಅದು ಬಿಹೇವ್ ಮಾಡ್ತಾರೆ. ಯೂಶಲಿ ಆನೆಗಳು ನಿಂತ್ಕೊಂಡೆ ನಿದ್ದೆ ಮಾಡ್ತಾವಂತೆ. ನನಗೂ ಗೊತ್ತಿರ್ಲಿಲ್ಲ. ಆನೆಗಳು ಜಾಸ್ತಿ ಕಡಿಮೆ ಅಂದ್ರೆ ಭೂಮಿ ಮೇಲೆ ವಾಸಿಸುವಂತ ಪ್ರಾಣಿಗಳಲ್ಲಿ ಅತ್ಯಂತ ಕಡಿಮೆ ನಿದ್ದೆ ಮಾಡುವಂತ ಒಂದು ಪ್ರಾಣಿ ಯಾವುದು ಅಂತಂದ್ರೆ ಆನೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ 2 ಅವರ್ 3 ಅವರ್ ಏನೋ ಮಾಡುತ್ತಂತೆ ಅಷ್ಟೇ ಅಂತ ನಿದ್ದೆ. ಇದು ಐರಾವತ. ಇದಕ್ ವಯಸ್ಸು ಬರೀ 6 ವರ್ಷನಾ? ಇಲ್ಲ, ಇದು ಅದು ಆಬ್ಸೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಅಟೆಂಡೆನ್ಸ್ ಇದು ಕೊಡ್ತಾ ಇದ್ದೀವಿ. ಓಕೆ ಪ್ರಾಕ್ಸಿ. ನಮ್ ತರ ನಾವ್ ಹೆಂಗೆಲ್ಲ ಪ್ರಾಕ್ಸಿ. ಇದು ಮರಿ ಆನೆ ಸಕ್ಕದಾಗಿದೆ. ಇದು ನೋಡಿ, ಮರಿ ಆನೆ ಎಷ್ಟು ಸಕ್ಕದಾಗಿದೆ. ಇದು ಆನೆಯ ಹೆಸರು ಯಾವ್ದು? ಅಲ್ಲ, ಇದು ಮರಿ ಆನೆ ಗೊತ್ತಿಲ್ಲ. ಇಲ್ಲಿ ಒಂದೇ ಸಲ ಇವ್ರು ಹೆಣ್ಣು ಲಾಸ್ಟ್ ಬೆಂಚರ್ಸ್ ಅನ್ಸುತ್ತೆ. ಅದಕ್ಕೆಲ್ಲ ಗುಂಪಲ್ಲೇ ನಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಯಾರಿಗೆ ಏನ್ ಹೆಸರು ಹೇಳ್ಬೇಕು ಅಂತ ಮಿಸ್ ಆಗಿ. ಅರೆ ಏನಾದ್ರು ಅಂದ್ರೆ ಸೊಳ್ಳಿ ಅವ್ರು 1-2-3 ಸಲ ನೋಡಿದ್ದಾರೆ. ಕೊಡು ಸೊಳ್ಳೆ ಕೊಡು. ಹೇಯ್ ನೋಡಿ, ಅದಕ್ಕೇನೋ ಹೇಳ್ತಾ ಇದ್ರೆ ಏನ್ ಅರ್ಥ ಆಯ್ತು? ಕೊಡು, ಇನ್ನೊಂದ್ಸಲ ಕೊಡು. ಬೇರೆ ಸೂಪರ್ ಸೂಪರ್ ಸೂಪರ್. ಬಲೆ 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 2-3 ಸಲ ನನ್ಗೊಂದ್ ಬಲೆ ಬಲೆ. ಇದು ಲಾಸ್ಟ್ ಅಲ್ಲ, ರಾಘವೇಂದ್ರ. ಇನ್ನೊಂದು ಆನೆ ಬಗ್ಗೆ. ಆನೆ ಫೇಮಸ್ ಆನೆ. ನೀವು ಇದು ಯೂಟ್ಯೂಬ್ ಅಲ್ಲಿ ತುಂಬಾ ಫೇಮಸ್ ಆನೆ. ಶಾಕ್ ಅಬ್ಸರ್ವ್ ಆನೆ ಅಂತಾನೆ. ಅವ್ರು ಬಂದ್ಬಿಟ್ಟು ನಮ್ಗೆ ಈಗ ಬಂದು ಶೂಟ್ ಮಾಡೋದಕ್ಕೆ ಸಖತ್ ಪ್ರಾಬ್ಲಮ್ ಆಗ್ತಿದೆ. ಆಕ್ಚುಲಿ ನಾವು ಫೇಸ್ ಮಾಡ್ತಾ ಇದೀವಿ ಈಗ. ಅದು ಯಾರು ಅಂತ ಅರ್ಥ ಆಗಿರುತ್ತೆ ಅಲ್ವಾ? ಬೇಕಾದ್ರೆ ಅದನ್ನ ಕಟ್ ಮಾಡಿ ಹಾಕೋಣ ಅಂತ. ಅದೇ ಆನೆ ಇದು. ಇಲ್ಲಿ ನೋಡಿ, ಇಲ್ಲಿದೆ. ಮುದ್ದೆ ಕೊಡ್ತಾರಲ್ಲ, 12 ಗಂಟೆ ಮುದ್ದೆ ಕೊಡ್ತಾರೆ, 12:30ಗೆ ಫೀಡಿಂಗ್ ಮಾಡ್ತಾರೆ. ಅದೇನು ಬೆಲ್ಲ ಅದೆಲ್ಲ ಕೊಡ್ತಾರೆ, ಕಾಳುಗಳು, ಅಕ್ಕಿ ಕಾಳು. ತಾಯಿ ಬರೀ ಹೆಣ್ಣಾನೆಗಳಿಗೆ ಅಕ್ಕಿ ಇರೋದು. ಹೆಣ್ಣಾನೆಗಳು ಮತ್ತೆ ಮರಿಗಳು 10 ವರ್ಷಕ್ಕಿಂತ ಕೆಳಪಟ್ಟಿರೋ ಮರಿಗಳಿಗೆ ಮಾತ್ರ ಅಕ್ಕಿ. 10 ವರ್ಷ ಮೇಲ್ಪಟ್ಟಿರೋ ಆನೆಗಳಿಗೆಲ್ಲ ಭತ್ತ ಇರೋದು. ಭತ್ತ ಕೊಡ್ತಾರೆ, ಅಕ್ಕಿ, ಭತ್ತ, ಬೆಲ್ಲ, ಕಾಯಿ, ಭತ್ತದ ಹುಲ್ಲು, 10 kg ಭತ್ತ, 10 kg ಹುಲ್ಲು ಎಲ್ಲ ಕೊಡ್ತಾರೆ. ಎಲ್ಲ ಇಲ್ಲೇ ಫೀಡ್ ಮಾಡಿ ಮತ್ತೆ ಕಳ್ಸೋದು ಕಾಡಿಗೆ. ಇಲ್ಲೇ ಫೀಡ್ ಮಾಡ್ತೀವಿ. ಇಲ್ಲೇ ಫೀಡ್ ಮಾಡಿ ಮತ್ತೆ ರಿಟರ್ನ್ ನಾವು ಕಾಡಿಗೆ. ಅದೇನದು ಅಷ್ಟೊಂದು ಪರ್ಚ್ಕೊಂಡಿದೆಯಲ್ಲ ಆನೆ?
ಇದು ಕಾಡಾನೆ ಜೊತೆ ಆಟ ಆಡಿರೋದು. ಹೌದಾ? ಕಾಡಾನೆ ಜೊತೆನೂ ಇರ್ತಾವೆ ಇವು? ಕಾಡಾನೆ ಜೊತೆ ಓಕೆ 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 ಓಕೆ. ಇನ್ನು ರಾಘವೇಂದ್ರ ಅಂತ ಹೇಳಿ ಮಂತ್ರಾಲಯ ಇದೆಯಲ್ಲ, ರಾಘವೇಂದ್ರ ಸ್ವಾಮಿ ಮಠ, ಆ ದೇವಸ್ಥಾನದಲ್ಲಿ ಇದ್ದಿದ್ದೀವಿ ನಾವು. ಸ್ವಲ್ಪ ಏನೋ ಗಲಾಟೆ ಮಾಡ್ತಂತ ಇಲ್ಲಿ ಕೊಟ್ಟು ಕಳ್ಸಿದ್ರು. ಎರಡು ಕಣ್ ಕಾಣಿಸಲ್ಲ, ಡಿಮ್ ಕಾಣುತ್ತೆ, ಸ್ವಲ್ಪ ಡಿಮ್, ಸ್ವಲ್ಪ ಅಂದ್ರೆ ಪೂರ್ತಿನೇ ಡಿಮ್, ಎಲ್ಲೋ ಒಂದ್ ಸ್ವಲ್ಪ 100ಗೆ 98% ಫುಲ್ ಹೋಗಿದೆ, ಎಲ್ಲೋ ಒಂದ್ 2% ಕಾಣುತ್ತೆ. ಅದ್ರಲ್ಲೂ ರೈಟ್ ಕಣ್ ಮಾತ್ರ ಕಾಣುತ್ತೆ. ಇನ್ನು ಕಾಡಾನೆ ಗಿಡ ಒಂದ್ ಸ್ವಲ್ಪ ಬಂದ್ರೆ ಗೊತ್ತಾಗಲ್ಲ, ಸ್ಮೆಲ್ ಅಲ್ಲೇ ಕಂಡಿಡ್ಕೊತ. ನೀನು ಕೃಷ್ಣ ಅಂತ ಹೇಳಿ 2018-19 ಕ್ಯಾಪ್ಚರ್ ಆಗಿದ್ದೀನಿ. 2022 ಅಂತ ನೆಕ್ಸ್ಟ್ ಹಾಸನ ಜಿಲ್ಲೆಯಿಂದ ಕ್ಯಾಪ್ಚರ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಅಂದ್ರೆ ಅವು ಪ್ಲೇಸ್ ಅವು ಗೊತ್ತಾಗಿರೋದು ಏನಕ್ಕೆ ಅಂದ್ರೆ ಅವನಿಗೊಂದು ಪ್ಲೇಸ್ ಕೊಟ್ಟಿರ್ತಾರೆ ಇಲ್ಲಿ, ಆ ಪ್ಲೇಸ್ ಅಲ್ಲೇ ನಿಲ್ಬೇಕು ಅವ್ನು.